ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಆಳವಾದ ಮತ್ತು ಜೀವನವನ್ನು ಬದಲಾಯಿಸಬಲ್ಲ ವಿಷಯದ ಬಗ್ಗೆ ಇವತ್ತು ಮಾತನಾಡೋಣ ಫ್ರೆಂಡ್ಸ್. ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ, ಮನಃಶಾಂತಿ ಮಾತ್ರ ಶಾಶ್ವತ ಅಲ್ವಾ? ಥಿಂಕ್ ಅಬೌಟ್ ಇಟ್. ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ಬದಲಾಗುತ್ತವೆ. ಪೀಪಲ್ ಚೇಂಜ್ ಆಗ್ತಾರೆ, ಸಿಚುಯೇಷನ್ಸ್ ಚೇಂಜ್ ಆಗುತ್ತದೆ. ಮನಿ ಕಮ್ಸ್ ಆ್ಯಂಡ್ ಗೋಸ್, ಅಂದರೆ ಬರುತ್ತೆ ಹೋಗುತ್ತೆ. ಸಕ್ಸಸ್ ಕಮ್ಸ್ ಆ್ಯಂಡ್ ಗೋಸ್, ಸಕ್ಸಸ್ ಕೂಡ ಬರುತ್ತೆ ಹೋಗುತ್ತೆ. ಈವನ್ ಅವರ್ ಪ್ರಾಬ್ಲಮ್ಸ್ ಡೋಂಟ್ ಸ್ಟೇ ಫಾರ್ ಎವರ್, ಯಾವಾಗಲೂ ಪ್ರಾಬ್ಲಮ್ಸ್ ಅವು ಇರೋದಿಲ್ಲ ಅಲ್ವಾ? ಆದರೆ ಈ ಎಲ್ಲ ಬದಲಾವಣೆಗಳು ಮಧ್ಯೆ ಒಂದು ವಿಷಯ ಮಾತ್ರ ನಮ್ಮನ್ನು ಬ್ಯಾಲೆನ್ಸಲ್ಲಿ ಇಡುತ್ತದೆ. ಅದು ಏನಪ್ಪ ಅಂದರೆ ಇನ್ನರ್ ಪೀಸ್, ಮನಃಶಾಂತಿ ಅನ್ನೋದು. ಲೈಫ್ ಈಸ್ ಆಲ್ವೇಸ್ ಚೇಂಜಿಂಗ್ ಅಲ್ವಾ? ನಾವು ಲೈಫ್ ಅನ್ನೋದು ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ಥರನಾಗಿ ಇರುವುದಿಲ್ಲ ಅಲ್ವಾ ಫ್ರೆಂಡ್ಸ್? ಜೀವನ ಎಂದಿಗೂ ಒಂದೇ ಥರ ಇರುವುದಿಲ್ಲ, ಒಂದೇ ರೀತಿ ಇರುವುದಿಲ್ಲ. ಇಂದು ಸಂತೋಷ ಇದ್ದರೆ ನಾಳೆ ಸವಾಲು, ಇಂದು ಕಷ್ಟ ಇದ್ದರೆ ನಾಳೆ ಒಂದು ಒಳ್ಳೆಯ ದಿನ ಬರ್ಬೋದು. ದಿಸ್ ಈಸ್ ನೇಚರ್ ಆಫ್ ದ ಲೈಫ್ ಅಂತ ಕೂಡ ಹೇಳ್ಬೋದು. ನಾವು ಚಿಕ್ಕವರಾಗಿದ್ದಾಗ ಶಾಲೆ ಜೀವನವೇ ಒಂದು ದೊಡ್ಡ ವಿಷಯ ಅನ್ನಿಸ್ತಾ ಇತ್ತು. ಆನಂತರ ಕಾಲೇಜು, ಆಮೇಲೆ ಕೆಲಸ, ಕುಟುಂಬ, ಪ್ರತಿ ಹಂತದಲ್ಲೂ ನಮ್ಮ ಚಿಂತನೆಗಳು ಬದಲಾಗ್ತಾ ಇರ್ತಿದ್ವು. ಇದರಿಂದ ಏನು ಗೊತ್ತಾಗ್ತಿತ್ತು ಗೊತ್ತಾ? ನಥಿಂಗ್ ಸ್ಟೇಸ್ ದ ಸೇಮ್ ಫಾರ್ ಎವರ್ ಅಂತ ಕೂಡ ಹೇಳ್ಬೋದು. ಮನಿ ಈಸ್ ಟೆಂಪ್ರವರಿ. ನಮಗೆ ಹಣನೂ ಕೂಡ ಟೆಂಪ್ರವರಿ ಅಂತ ಹೇಳ್ತಾ ಇದೀವಿ. ಅಂದರೆ ಹಣದ ಬಗ್ಗೆ ನಾವು ಇಗ್ನೋರ್ ಮಾಡೋದು ಬೇಡ. ಹಣ ತುಂಬಾ ಬೇಕು, ಹಣ ಇದ್ರೇ ನಮ್ಮ ಜೀವನ. ಆದರೆ ಹಣ ಮುಖ್ಯ, ಆದರೆ ಹಣವೇ ಎಲ್ಲವೂ ಅಲ್ಲ ಅಲ್ವಾ? ಮನಿ ಪೀಪಲ್ ಸ್ಪೆಂಡ್ ದೇರ್ ಓಲ್ ಲೈಫ್ ಚೇಂಜಿಂಗ್ ಮನಿ. ಇವತ್ತಿನ ಜನ ಏನು ಮಾಡ್ತಾ ಇದ್ದಾರೆ? ತುಂಬ ಜನ ಹಣದ ಹಿಂದೆ ಓಡ್ತಾ ಇದ್ದಾರೆ, ಆದರೆ ಮನಸ್ಸಿನಲ್ಲಿ ನೆಮ್ಮದಿನೇ ಇಲ್ಲ. ಲಕ್ಸುರಿ ಲೈಫ್ ಇರುತ್ತೆ, ಲಕ್ಸುರಿ ಹೌಸ್ ಇರುತ್ತೆ, ಎಕ್ಸ್ಪೆನ್ಸಿವ್ ಕಾರ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಇರ್ಬೋದು. ಆದರೆ ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರೆದಿದ್ರೆ ಅದರ ಅರ್ಥವೇನು ಹೇಳ್ರಿ? ಮನಿ ಕ್ಯಾನ್ ಬೈ ಕಂಫರ್ಟ್ ಬಟ್ ಈಸ್ ಕ್ಯಾನಾಟ್ ಬೈ ಪೀಸ್ ಅಲ್ವಾ? ಹಣದಿಂದ ಶಾಂತಿಯನ್ನು ನಾವು ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ವಾ? ಸಕ್ಸಸ್ ಈಸ್ ಟೆಂಪ್ರವರಿ. ಸಕ್ಸಸ್ ಅನ್ನೋದು ಕೂಡ ಒಂದು ಟೆಂಪ್ರವರಿ ಅಂತ ಕೂಡ ಹೇಳ್ಬೋದು. ಇಂದು ನೀವು ಯಶಸ್ವಿಯಾಗಿರ್ಬಹುದು, ನಾಳೆ ಮತ್ತೊಬ್ಬ ನಿಮ್ಮ ಸ್ಥಾನಕ್ಕೆ ಬರ್ಬೋದು. ಅಂದರೆ ಇವತ್ತು ನಾವು ಒಂದು ಒಳ್ಳೆ ಉದ್ಯೋಗದಲ್ಲಿ ಒಂದು ಒಳ್ಳೆ ಸ್ಥಾನ ಸಿಕ್ಕಿರುತ್ತೆ ನಮಗೆ, ಆದರೆ ನಾವು ನಾಳೆ ರಿಟೈರ್ಮೆಂಟ್ ಆಗ್ತೀವಿ, ವಯಸ್ಸಾಗುತ್ತೆ ನಮಗೆ. ಆಗ ನಮ್ಮ ಸ್ಥಾನಕ್ಕೆ ಇನ್ನೊಬ್ಬರು ಬಂದೇ ಬರ್ತಾರಲ್ವಾ? ಅದೇ ಥರನೇ ನಮ್ಮ ಜೀವನ ಕೂಡ ಟೆಂಪ್ರವರಿಯಾಗಿ ಇರುತ್ತೆ. ನೇಮ್ ಈಸ್ ಟೆಂಪ್ರವರಿ, ಪಾಪ್ಯುಲಾರಿಟಿ ಈಸ್ ಟೆಂಪ್ರವರಿ, ರೆಕಗ್ನಿಷನ್ ಈಸ್ ಟೆಂಪ್ರವರಿ. ಇಂದು ಜನರು ಹೊಗಳ್ಬೋದು, ನಾಳೆ ಟೀಕಿಸ್ಬೋದು. ಆದ್ದರಿಂದ ಶಾಶ್ವತ ಯಶಸ್ಸು ಬಂದಾಗ ಗರ್ವ ಪಡಬೇಡಿ, ವಿಫಲತೆ ಬಂದಾಗ ಕುಗ್ಬೇಡಿ. ಬೋತ್ ಆರ್ ಟೆಂಪ್ರವರಿ ವಿಸಿಟರ್ಸ್ ಅಂತ ಕೂಡ ಹೇಳ್ಬೋದು. ಪ್ರಾಬ್ಲಮ್ಸ್ ಆರ್ ಟೆಂಪ್ರವರಿ ಟು, ಅಂದರೆ ಪ್ರಾಬ್ಲಮ್ಸ್ ಕೂಡ ಟೆಂಪ್ರವರಿನೇ. ಕೆಲವೊಮ್ಮೆ ನಿಮಗೆ ಜೀವನವೇ ಮುಗ್ದೋಯ್ತು ಅಂತ ಅನಿಸ್ತಾ ಇರ್ತದಲ್ವಾ? ಒಂದು ಸಮಸ್ಯೆ ಬಂದರೆ ಅದೇ ಜೀವನದ ಕೊನೆಯ ಅಧ್ಯಾಯ ಎಂದು ಭಾವಿಸುತ್ತೇವೆ. ಆದರೆ ಹಿಂದೆ ನೋಡಿದರೆ ಎಷ್ಟೋ ಸಮಸ್ಯೆಗಳನ್ನು ನಾವು ದಾಟಿ ಬಂದಿರ್ತೀವಿ. ಏಕೆಂದರೆ ಅದು ಕೂಡ ತಾತ್ಕಾಲಿಕವಾಗಿತ್ತು ಅಲ್ವಾ? ಈಗ ಇರುವ ಸಮಸ್ಯೆಯು ಒಂದು ದಿನ ಕಳೆಯುತ್ತದೆ, ಇನ್ನೊಂದು ದಿನ ಒಳ್ಳೆ ದಿನ ಬಂದೇ ಬರ್ತದೆ. ವೈ ಇನ್ನರ್ ಪೀಸ್ ಮ್ಯಾಟರ್. ಇಷ್ಟು ಬದಲಾವಣೆಗಳ ನಡುವೆಯೂ ಮನಃಶಾಂತಿ ಏಕೆ ಬೇಕು ನಮಗೆ? ಬಿಕಾಸ್ ಪೀಸ್ ಗಿವ್ಸ್ ಸ್ಟೆಬಿಲಿಟಿ. ಹೊರಗಿನ ಪರಿಸ್ಥಿತಿ ಬದಲಾಗಬಹುದು, ಆದರೆ ಒಳಗಿನ ಶಾಂತಿ ಇದ್ದರೆ ನಾವೆಂದೂ ಕುಸಿಯೋದಿಲ್ಲ. ಇನ್ನರ್ ಪೀಸ್ ಈಸ್ ಲೈಕ್ ಹ್ಯಾನ್ ಹ್ಯಾಂಕರ್ ಈಸ್ ಎ ಸ್ಟ್ರೋಮ್ ಅಲ್ವಾ? ಗಾಳಿ ಬೀಸಬಹುದು, ಅಲೆಗಳು ಬರಬಹುದು, ಆದರೆ ಹಡಗು ಸಂಪೂರ್ಣವಾಗಿ ದಾರಿ ತಪ್ಪೋದಿಲ್ಲ ಅಲ್ವಾ? ನೋಡಿ, ನಮಗೂ ಕಷ್ಟಗಳು ಬರ್ಬೋದು, ಸುಖ ಬರ್ಬೋದು, ದುಃಖ ಬರ್ಬೋದು, ನೋವು ಬರ್ಬೋದು, ಆದರೆ ನಾವು ಸಂಪೂರ್ಣವಾಗಿ ಜೀವನದಲ್ಲಿ ಕುಗ್ಬಾರ್ದು ಅಂತ. ಸ್ಟಾಪ್ ಕಂಪೇರಿಂಗ್ ಯುವರ್ ಲೈಫ್. ನಾನು ಕಂಪೇರಿಂಗ್ ಬಗ್ಗೆ ಇಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಹೇಳಿದ್ದೀನಿ, ಹೆಚ್ಚಿನಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗಿರುತ್ತೆ ಅಂತ. ಇವತ್ತು ಸೋಷಿಯಲ್ ಮೀಡಿಯಾ ನಮ್ಮ ಮನಃಶಾಂತಿಯನ್ನು ಕದಿಯುತ್ತಿರುವ ಒಂದು ದೊಡ್ಡ ಕಾರಣಗಳಲ್ಲಿ ಒಂದು ಅಂತ ಕೂಡ ಹೇಳ್ಬೋದು ಅಲ್ವಾ? ನಿಮ್ಮ ಪಯಣ ನಿಮ್ಮದು, ಅವರ ಪಯಣ ಅವರದು. ಫೋಕಸ್ ಆನ್ ಯುವರ್ ಓನ್ ಗ್ರೋತಲ್ಲಿ ನಾವು ಫೋಕಸ್ ಮಾಡಬೇಕಾಗುತ್ತದೆ. ಲರ್ನ್ ಟು ಲೆಟ್ ಗೋ. ಮನಃಶಾಂತಿಗೆ ದೊಡ್ಡ ರಹಸ್ಯ ಎಂದರೆ
ಲೆಟ್ಟಿಂಗ್ ಗೋ, ಎಲ್ಲವನ್ನು ಬಿಡಬೇಕಾಗುತ್ತದೆ. ಕೆಲವು ಜನರನ್ನು ಬಿಡಬೇಕು, ಕೆಲವು ನೆನಪುಗಳನ್ನು ಬಿಡಬೇಕು, ಕೆಲವು ನೋವುಗಳನ್ನು ಬಿಡಬೇಕು. ಹೋಲ್ಡಿಂಗ್ ಆನ್ ಟು ಎವ್ರಿಥಿಂಗ್ ಕ್ರಿಯೇಟ್ಸ್ ಸಫರಿಂಗ್, ಲೆಟ್ಟಿಂಗ್ ಗೋ ಕ್ರಿಯೇಟ್ಸ್ ಫ್ರೀಡಮ್ ಅಲ್ವಾ. ಬಿ ಪ್ರೆಸೆಂಟ್, ನಾವು ಪ್ರೆಸೆಂಟಲ್ಲೇ ಇರಬೇಕು ಯಾವಾಗಲೂ. ನಾವು ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ, ಭವಿಷ್ಯದ ಬಗ್ಗೆ ಚಿಂತಿಸ್ತೀವಿ. ನಾಳೆ ಏನು ನಮ್ಮ ಜೀವನ, ನಾವು ಹೇಗಿರ್ತೀವೋ ಅಂತ ಭವಿಷ್ಯದ ಬಗ್ಗೆ ನಮಗೆ ಚಿಂತೆ ಇರುತ್ತೆ. ಆದರೆ ವರ್ತಮಾನವನ್ನು ಮರ್ತೇ ಬಿಡ್ತೀವಿ. ವರ್ತಮಾನವನ್ನು ನಾವು ನೋಡಬೇಕಾಗುತ್ತದೆ. ಪೀಸ್ ಎಕ್ಸಿಟ್ಸ್ ಓನ್ಲಿ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಈ ಕ್ಷಣವನ್ನು ಅನುಭವಿಸಿ, ಈ ದಿನವನ್ನು ಆನಂದಿಸಿ, ಈ ಉಸಿರನ್ನು ಗಮನಿಸಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸ್ವಲ್ಪ ವೆಹಿಕಲ್ಸ್ ತುಂಬಾ ಹೋಗ್ತಾ ಇದ್ದಾವೆ, ತಡೆದಿದ್ದೀನಿ, ಸಾರಿ. ಲೈಫ್ ಈಸ್ ಹ್ಯಾಪನಿಂಗ್ ನೌ, ಪ್ರಾಕ್ಟಿಕಲ್ ಟಿಪ್ಸ್ ಫಾರ್ ಇನ್ನರ್ ಪೀಸ್. ನಾವು ಒಂದು ಕೆಲವು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ಇನ್ನರ್ ಪೀಸ್ ಏನೇನಂತ. ಸ್ಪೆಂಡ್ ಟೈಮ್ ಇನ್ ನೇಚರಲ್ಲಿ ನಾವು ಹೆಚ್ಚಿನ ಸಮಯ ಕಳಿಬೇಕು. ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್, ಲಿಮಿಟ್ ನೆಗೆಟಿವ್ ನ್ಯೂಸ್, ಪ್ರೇ ಆ್ಯಂಡ್ ಮೆಡಿಟೇಷನ್ ಮಾಡಬೇಕು. ಸಿಂಪ್ಲಿಫೈ ಯುವರ್ ಲೈಫ್, ನೀವು ಸಿಂಪ್ಲಿಫೈ ಆಗಿ ಲೈಫನ್ನು ಲೀಡ್ ಮಾಡಬೇಕು. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ಬದಲಾಗ್ತದೆ. ನಮ್ಮ ಮನಸ್ಸು ಕೂಡ ಬದಲಾಗುತ್ತದೆ, ವಯಸ್ಸು ಕೂಡ ಬದಲಾಗುತ್ತದೆ, ನಮ್ಮ ಪರಿಸ್ಥಿತಿ ಕೂಡ ಬದಲಾಗುತ್ತದೆ, ನಮ್ಮ ಸುತ್ತಮುತ್ತಲಿನ ಜನರೂ ಕೂಡ ಬದಲಾಗ್ತಾರೆ. ಆದರೆ ಮನಃಶಾಂತಿ ಇದ್ದರೆ ಜೀವನದ ಪ್ರತಿಯೊಂದು ಹಂತವನ್ನು ನಾವು ಧೈರ್ಯದಿಂದ ಎದುರಿಸಬಹುದು. ಮನಿ ಈಸ್ ಟೆಂಪ್ರವರಿ, ಸಕ್ಸಸ್ ಈಸ್ ಟೆಂಪ್ರವರಿ, ಪ್ರಾಬ್ಲಮ್ಸ್ ಆರ್ ಟೆಂಪ್ರವರಿ, ಈವನ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್ ಆರ್ ಟೆಂಪ್ರವರಿ, ಬಟ್ ಎಬಿಲಿಟಿ ಟು ಸ್ಟೇ ಕಾಮ್ ಟು ದ ಎಬಿಲಿಟಿ ಟು ಸ್ಟೇ ಪೀಸ್ಫುಲ್ ಅಂತ ಹೇಳ್ಬೋದು. ಜೀವನದ ಎಲ್ಲವೂ ತಾತ್ಕಾಲಿಕ, ಆದರೆ ಮನಃಶಾಂತಿ ಇದ್ದರೆ ಯಾವುದೇ ತಾತ್ಕಾಲಿಕ ಪರಿಸ್ಥಿತಿ ನಿಮ್ಮ ಶಾಶ್ವತ ಸಂತೋಷವನ್ನು ಕದಿಯಲು ಸಾಧ್ಯವಿಲ್ಲ. ಎವ್ರಿಥಿಂಗ್ ಈಸ್ ಟೆಂಪ್ರವರಿ, ಮನಃಶಾಂತಿ ಮಾತ್ರ ಶಾಶ್ವತ, ಹಣವಲ್ಲ. ಮನಃಶಾಂತಿ ನಿಜವಾದ ಸಂಪತ್ತು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.